ಕಾರಣ ಇಷ್ಟೇ, ಏನಪ್ಪ ಅಂತಂದ್ರೆ ಈ ನಾವು ಕೂಡ ಕೈ ತುಂಬ ರೊಕ್ಕ ಇದ್ದವರು, ಮೈ ತುಂಬ ಶಕ್ತಿ ಇರ್ತಕ್ಕಂಥ ವ್ಯಕ್ತಿಗಳು ಆತ್ಮಹತ್ಯೆ ಮಾಡ್ಕೊಂಡಿರತಕ್ಕಂಥ ಘಟನೆಗಳನ್ನು ಯಾವ ರೀತಿಯಿಂದ ನೋಡಿರ್ತೀವಿ ಅಂತಂದ್ರೆ, ಈ ಟಿ ವಿದೊಳಗೆ ವಾರ್ತಾ ಮತ್ತು ಪೇಪರ್ ನ್ಯೂಸು ಅನೇಕ ಕಡೆಯಿಂದ ನ್ಯೂಸ್ಗಳನ್ನು ನೋಡಿರ್ತೀವಿ. ನಾವು ಕೂಡ ಕನ್ನಡ ನೋಡಿರೋದಿಲ್ಲ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಘಟನೆಗಳನ್ನು. ಆದರೂ ಕೂಡ ಸಮಾಜ ಅದನ್ನು ಅರ್ಥ ಮಾಡಿಕೊಂಡು ಅಂಗವಿಕಲರ ಕಲಾವಿದರಿಗೆ ಪ್ರೋತ್ಸಾಹವನ್ನು ನೀಡುತ್ತಾರೆ ಅಂತ ಒಂದು ನಂಬಿಕೆಯಿಂದ ಈ ಯುಗಾದಿ ಹಬ್ಬಕ್ಕೆ ನಾನು 2025ನೇ ಇಸ್ವಿಯ ಯುಗಾದಿ ಹಬ್ಬಕ್ಕೆ ನಾನು ಇದೊಂದು ಮನವಿ ಕೋರಿತೆ. ಬರ ಯುಗಾದಿ ಹಬ್ಬದೊಳಗೆ ಅದೆಷ್ಟೋ ಜನ ಅಂಗವಿಕಲರಿಗೆ ಕಲಾ ಬಳಗದವರಿಗೆ ಪ್ರೋತ್ಸಾಹವನ್ನು ನೀಡುತ್ತಾರೆ ಅಂತ ಹೇಳಿ ನಂಬಿಕೆಯಿಂದ ನಾನು ಈ ವಿಡಿಯೋನ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ವಿಡಿಯೋ ಮಾಡಿರೋದು ನನ್ನ ಸ್ವಾರ್ಥಕ್ಕಾಗಿ ಅಲ್ಲ, ಆ ಕಲಿಯುಗದಿಂದ ಸೃಷ್ಟಿ ಮಾಡ್ತಕ್ಕಂಥ ಒಂದು ಆ ಶಿವನ ಸೃಷ್ಟಿಯಿಂದ ನಾವು ಜನಿಸಿರ್ತೀವಿ. ಅದೇ ರೀತಿಯಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದ ಗದಗ ಪುಟ್ಟರಾಜಿ ಗವಾಯಿಗಳ ಮಠಕ್ಕೆ ಹೋಗಿ ಒಂದು ಸಲ ಅಲ್ಲಿ ಕಲಾ ಬಳಗದವರನ್ನು ನೋಡಿ ಅವರಿಗೆ ಕೂಡ ಸಹಕಾರ ಮಾಡಬೇಕೆಂದು ಹೇಳಿ ತಮ್ಮೆಲ್ಲರಿಗೆ ವಿನಂತಿಸಿಕೊಳ್ಳುತ್ತೇನೆ. ಇದು ನನ್ನ ಸ್ವಾರ್ಥಕ್ಕಾಗಿಲ್ಲ, ನಾನು ಕೂಡ ಅಂಗವಿಕಲನಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅಂಗವಿಕಲರಿಗೆ ಸಹಾಯದಾನ ಮಾಡಿದವರೇ ಒಂದು ತಂದೆ ತಾಯಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಗವಿಕಲರ ಕಲಾ ಬಳಗದವರಿಗೆ ಸಹಾಯದಾನ ಮಾಡಿರ್ತಕ್ಕಂಥ ಪುಣ್ಯಾತ್ಮರೇ ಒಂದು ತಂದೆ ತಾಯಿ ಅಂತೇಳಿ ಇಷ್ಟಪಡ್ತೀನಿ. ಕಾರಣ ಇರೋದರಿಂದ ಈ ಎಲ್ಲ ಯಾವುದೇ ರೀತಿಯಿಂದ ಜಾತಿಯ ಪುರಾಣ ಪ್ರವಚನಗಳು ಎಷ್ಟು ಕರೆಸ್ತೀರ, ಇಲ್ಲಿಯವರೆಗೆ ಕರೆಸಿದ್ರೆ ಇನ್ನು ಮುಂದಾದರೂ ಕರೆಸಿಲ್ಲ ಅಂದ್ರೂ ಪರವಾಗಿಲ್ಲ, ಇನ್ನು ಮುಂದಾದರೂ ಕರೆಸ್ತಾರೆ ಅಂತೇಳಿ ನಂಬಿಕೆಯಿಂದ. ಯಾಕಂದರೆ ಬೆಳೆದಿರ್ತಕ್ಕಂಥ ಕಲಾವಿದರನ್ನು ಮರೆಯಬೇಡಿ, ನಮ್ಮಂಥ ಅಂಗವಿಕಲ ಕವಿಗಳನ್ನು ಮತ್ತು ಕಲಾವಿದರನ್ನು ಮರೆಯಬೇಡಿ ಅಂತೇಳಿ ಈ ಸಮಾಜಕ್ಕೆ ಮತ್ತೊಮ್ಮೆ ನಾನು ಮಗದೊಮ್ಮೆ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಟೈಮು ಸಂದರ್ಭ ಫ್ರೀಯಾಗಿರುವ ಸಂದರ್ಭದೊಳಗೆ ಈ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಪಕ್ಷದ ರಾಜಕಾರಣಿಗಳಿಗೂ ಕೂಡ ವಿನಂತಿಸಿಕೊಳ್ಳಕ್ಕೆ ಇಷ್ಟಪಡ್ತೀನಿ. ಅದೇನಪ್ಪ ಅಂತಂದ್ರೆ, ಒಂದು ಸಲ ಗದಗ ಪುಟ್ಟರಾಜ ಗವಾಯಿಗಳ ಮಠಕ್ಕೆ ಹೋಗಿ ನಿಮಗೆ ದೇವರು ಶಕ್ತಿಯನ್ನು ಕೊಟ್ಟಿರ್ತಾನೆ. ಆ ಕೊಟ್ಟಿರ್ತಕ್ಕಂಥ ಶಕ್ತಿ ಒಳಗೆ ಆ ಅಂಗವಿಕಲರ ಕಲಾ ಬಳಗದವರಿಗೆ ಸ್ವಲ್ಪ ಸಹಾಯದಾನ ಮಾಡಬೇಕಂತೇಳಿ ತಮ್ಮೆಲ್ಲರಿಗೂ ಕೂಡ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಇದರೊಳಗಡೆ ಏನಾದರೂ ನಾನು ಮಾತಾಡಿರ್ತಕ್ಕಂಥ ವಿಷಯದೊಳಗೆ ಏನಾದರೂ ಸಣ್ಣ ಪುಟ್ಟ ಲೋಪ ದೋಷಗಳು ಕಂಡು ಬಂದಲ್ಲಿ ತಮ್ಮ ಊರಿನ ತಮ್ಮ ಮನೆಯ ಮಗನೆಂದು ತಿಳಿದುಕೊಂಡು ನನ್ನನ್ನು ಕ್ಷಮಿಸಬೇಕಂತೇಳಿ ತಮ್ಮೆಲ್ಲರಿಗೂ ಕೋಟಿ ಕೋಟಿ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳುತ್ತೇನೆ. ಜೈ ಹಿಂದ್, ಜೈ ಭುವನೇಶ್ವರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.